ಈಗಾಗಲೇ ಮೊದಲೇ ನಾವು ಪ್ರಚಾರ ಪ್ರಾರಂಭ ಆಗಿದೆ. ಇವತ್ತು ನನ್ನ ಹೆಸರಲ್ಲಿ ಒಳ್ಳೆ ಶುಭವಾದ ದಿನ. ಇವತ್ತೊಂದು ಆಂಜನೇಯನಿಗೆ ಅಭಿಷೇಕ ಇಟ್ಕೊಂಡು ಪ್ರಚಾರ ಮಾಡಬೇಕು ಅನ್ನೋ ಒಂದು ಸ್ವಾಮಿಗಳು ಹೇಳಿದ ಮೇರೆಗೆ ಇವತ್ತು ಎಲ್ಲ ನಮ್ಮ ಮುಖಂಡರುಗಳು, ಆಂಜನಪ್ಪನವರು, ಇತರೆ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ನಾವೀಗಾಗಲೇ ಮತಯಾಚನೆ ಮಾಡಿದ್ದೇವೆ. ಒಳ್ಳೆ ಅಭಿಪ್ರಾಯ ಜನಗಳಲ್ಲಿದೆ. ಈಗಾಗಲೇ ಅಣ್ಣನವರು ಹೇಳಿದಾಗೆ ಬಹಳಷ್ಟು ಅಲ್ಲಿ ಅನ್ಯಾಯಗಳು ನಡೀತಾ ಇದೆ. ಅನ್ಯಾಯಗಳ ವಿರುದ್ಧ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ನೀವೇ ಸೂಕ್ತವಾದ ಅಭ್ಯರ್ಥಿ ಅನ್ನೋ ಒಂದು ಅಭಿಪ್ರಾಯ ಮತದಾರರಲ್ಲಿ ಬಂದಿದೆ. ಏನು ಡೆಲಿಗೇಟ್ಸ್ ಇದ್ದಾರೆ ಅವರಲ್ಲಿ ಬಹುತೇಕ ಎಲ್ಲರೂ ಕೂಡ ಅದನ್ನ ನಮಗೆ ವ್ಯಕ್ತಪಡಿಸಿದ್ದಾರೆ. ಇದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಇದು ಒಂದು ಧರ್ಮ ಅಧರ್ಮಗಳ ಇದರಿಂದ ನಡೀತಾ ಇದೆ. ಅದಕ್ಕೆ ನನಗೆ ಜಯ ಆಗ್ತದೆ, ಆ ಸ್ವಾಮಿ ಆಶೀರ್ವಾದ ಇದ್ದೇ ಇರ್ತದೆ. ಮತದಾರಗಳೇ ಏನಿವತ್ತೇನು ಡೆಲಿಗೇಟ್ಸು, ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು, ಟೆಸ್ಟರ್ಗಳು, ಆಮೇಲಿಂದ ಡೈರೆಕ್ಟರ್ಗಳು, ಹಾಲು ಒಕ್ಕೂಟಗಳ, ಹಾಲು ಉತ್ಪಾದಕ ಸಹಕಾರ ಸಂಘ ಡೈರೆಕ್ಟರ್ಗಳು, ಅವರೇ ಮುಖಂಡತ್ವ, ಅವ್ರ ನಾಯಕತ್ವ, ಇಲ್ಲಿ ಬಂದಿರುವಂಥ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಎಲ್ಲರ ಬೆಂಬಲ ನನಗಿದೆ ಅಂತ ನಾನು ಭಾವಿಸ್ತೇನೆ. ಸರ್, ಈಗ ನಾವು ಈ ಹಿಂದೆ ಏನು ಕೋಆಪರೇಟಿವ್ ಕ್ಷೇತ್ರದಲ್ಲಿ ಅಂದ್ರೆ PLD ಬ್ಯಾಂಕ್ ಅಧ್ಯಕ್ಷರಾಗಿ ಸಹ ಕೆಲಸ ಮಾಡಿದ್ದಾರೆ. ಇದೆಲ್ಲಾನು ನಿಮಗೆ ನೆರವಾಗುತ್ತಾ? ಹೌದು, ಬಹಳಷ್ಟು ವಿಚಾರಗಳಲ್ಲಿ ನಾನು ಮೊದಲಿಂದ ನಮ್ಮ ಗುರುಗಳು, ರಾಜಕೀಯದ ಗುರುಗಳ ಪಿಳ್ಳಪ್ಪನವರು ಮತ್ತೆ ಬೈರೇಗೌಡರ ಒಂದು ನೇತೃತ್ವದಲ್ಲಿ ರಾಜಕಾರಣನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಕೋಆಪರೇಟಿವ್ ಸಹಕಾರ ಕ್ಷೇತ್ರದಲ್ಲಿ ಬಹಳಷ್ಟು ಕಡೆ ಕೋಆಪರೇಟಿವ್ ಯೂನಿಯನ್ ಇರ್ಬೋದು, PLD ಬ್ಯಾಂಕ್ ಅಧ್ಯಕ್ಷನಾಗಿರ್ಬೋದು, ಆಮೇಲೆ ಕೃಷಿ ಮಾರುಕಟ್ಟೆ ನಿರ್ದೇಶಕನಾಗಿ ಆಯ್ಕೆಯಾಗಿ ಅನೇಕ ರಂಗಗಳಲ್ಲಿ ನಾನು ಇದು ಕೆಲಸ ಮಾಡಿದ್ದೀನಿ. ಈಗ ಇಲ್ಲಿ ಗೋಪಾಲಕರಿಗೆ ರಕ್ಷಣೆ ಕೊಡಬೇಕು, ಗೋವುಗಳಿಗೆ ರಕ್ಷಣೆ ಕೊಡಬೇಕು, ಹಾಲು ಉತ್ಪಾದಕರ ಸಂಘಗಳಲ್ಲಿ ನಡೀತಾ ಇರೋಂಥ ಅನ್ಯಾಯಗಳ ವಿರುದ್ಧ ಸಿಡಿದೆದ್ದು ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋ ಈ ಹೋರಾಟ ಈಗಾಗಲೇ ಕೋಮುಲ್ನಿಂದ ಚೀಮುಲ್ಲಾಗಿ ಬೇರ್ಪಟ್ಟಾಗ ಬಹಳ ಸಂತೋಷ ಆಗಿದೆ. ಇವತ್ತು ಇದು ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದ ಚೀಮುಲ್ಲು ಅಭಿವೃದ್ಧಿ ಆಗಬೇಕು, ತನ್ಮೂಲಕ ಹಾಲು ಉತ್ಪಾದಕರಿಗೆ ಹೆಚ್ಚಿನ ಸಹಾಯ ಆಗಬೇಕು, ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ನಾನಿವತ್ತು ಈ ಫೀಲ್ಡ್ಗೆ ಎಲ್ಲರ ಅಭಿಪ್ರಾಯದ ಒತ್ತಾಯದ ಮೇರೆಗೆ ನಾನಿವತ್ತು ಇದಕ್ಕೆ ಸ್ಪರ್ಧೆ ಮಾಡಿದ್ದೀನಿ. ಪೂಜೆ ಮಾಡಿ ಈಗಾಗಲೇ ನಾವು ಡೆಲಿಗೇಟ್ಸ್ನ ಮಾಡೋ ಸಂದರ್ಭದಿಂದ ಈಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ್ಮೇಲೂ ಸಹ ಎಲ್ಲ ಡೈರಿಗಳ ವಿಚಾರವಾಗಿ ಡೈರಿಗಳಿಗೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಹಿಂದೆ ಏನು ಕೋಲಾರ ಚಿಕ್ಕಬಳ್ಳಾಪುರ ಒಂದೇ ಇದ್ದಾಗ ಆಗಿರ್ತಕ್ಕಂಥ ಅನ್ಯಾಯ ಬಹಳ ಖಂಡನೀಯ. ಫಸ್ಟ್ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇದು ನಾವು ನಮ್ಮ ಕರ್ತವ್ಯ ಮಾಡಬೇಕು. ಇದು CBI ಎನ್ಕ್ವೈರಿವರೆಗೂ ಹೋಯ್ತು, ED ಎನ್ಕ್ವೈರಿ ಆಯಿತು. ಕೋಲಾರ ಯೂನಿಯನ್ನಲ್ಲಿರ್ತಕ್ಕಂಥವರು ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನ ಅವರು ಗುರುತಿಸಿ ಕಂಡಿಡಿದು ಇದಕ್ಕೆ ನೀವು ಇದ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಲ್ವಾ ಗೌಡ್ರೆ? ಅದನ್ನ ನಾವು ಯಾರೇ ತಪ್ಪು ಮಾಡಿರ್ಲಿ ಅದು ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅದು ಬಿಟ್ಬಿಟ್ಟು ನಾವು ತಪ್ಪು ಮಾಡಿದವ್ರಿಗೇನೆ ಮತ್ತೆ ಬೆಂಬಲಿಸ್ಕೊಂಡು ಹೋಗ್ತಾ ಇದ್ರೆ ಅದು ಸಮಾಜದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮಾಡ್ತಕ್ಕಂಥ ತಪ್ಪು ಅಂತ ನನ್ನ ಮನಸ್ಸು ಹೇಳ್ತದೆ. ಯಾವ ಪಕ್ಷದಲ್ಲೇ ಆಗ್ರಿ, ನಮ್ಮ ಪಕ್ಷದಲ್ಲಾದ್ರೆ ಮಣ್ಣು ತಿನ್ನು ಅಂತ ಹೇಳ್ತಾರಾ? ಪಕ್ಷ ನೀವು ಮಾತಾಡ್ತಾ ಇರೋದು ನಾನು ಮಾಡಿರೋ ತಪ್ಪು ವಿಚಾರವಾಗಿ. ಯಾವ ಪಕ್ಷದವರಾದ್ರೂ ನಾನು ಮೊದಲಿಂದ ಇದೇ ವಾದ. ನೀವು 20 ವರ್ಷದಿಂದ ನನ್ನ ಚಿಕ್ಕಬಳ್ಳಾಪುರದಲ್ಲಿ ನೋಡಿರೋದು. ಅದಕ್ಕೆ ಮುಂಚೆ 20 ವರ್ಷ 40 ಸ್ಟೂಡೆಂಟ್ ಲೀಡರ್ ಆಗಿ ನಾನು ಕೆಲಸ ಮಾಡಿದ್ದೀನಿ. ಇದೇ ದಾಟಿಯಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಅನ್ಯಾಯ ನಡೆದಾಗ ಹೋರಾಟ ಮಾಡಿದ್ದೀನಿ. ಎಲ್ಲ ರೀತಿಯಲ್ಲೂ ನಾನು ಅದೇ ನನ್ನ ಗುರಿ, ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು. ಇದು ಸರಿ ಹೋಗ್ಬೇಕು. ಇನ್ನೂ ಬಹಳಷ್ಟು ಅನ್ಯಾಯಗಳಾಗಿರ್ತಕ್ಕಂಥದ್ದು, ಕೆಲವರು ಅದನ್ನ ಡೀಟೇಲ್ ಆಗಿ ಪ್ರತಿಯೊಬ್ಬರ ಗಮನಕ್ಕೂ ತರ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ, ಮಾಡಲಿ. ನಾನು ಈಗ ಹೇಳ್ತಾ ಇರ್ತಕ್ಕಂಥದ್ದು, ಈಗ ಚಿಕ್ಕಬಳ್ಳಾಪುರ ಬೇರೆ ಆಗಿದೆ, ಕೋಲಾರದಿಂದ ಬೇರ್ಪಡಿಸಿ ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ ಅಂತ ಆಗಿದೆ. ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ಒಳ್ಳೆ ಅಭ್ಯರ್ಥಿಗಳು ಬರಬೇಕು.
ಡೈರಿನ ಅಭಿವೃದ್ಧಿಪಡಿಸಿ ಡೈರಿಗೆ ಹಾಲು ಹಾಕ್ತಕ್ಕಂಥವ್ರು ಎಲ್ಲ ರೈತರೇ. ಕಷ್ಟಪಟ್ಟು ಬೆಳಿಗ್ಗೆ 5 ಗಂಟೆಗೆ ಎದ್ದು ಎಮ್ಮೆಗಳು ಹಸುಗಳನ್ನ ಉಜ್ಜಿ ತೊಳೆದು ಹಾಲು ಕರೆದು ತಗೊಂಡೋಗಿ ಹಾಕಿ ಮಾಡ್ತಾರೆ. ಆ ಬೆವರು ಸುರಿಸ್ತಿರ್ತಕ್ಕಂಥ ದುಡ್ಡನ್ನ ಇಲ್ಲೀಗಲ್ ಆಗಿ ಬೇರೆ ಬೇರೆ ಅಭಿವೃದ್ಧಿ ಹೆಸರುಗಳಲ್ಲಿ ಮತ್ತೊಂದು ಹೆಸರುಗಳಲ್ಲಿ ನಿಮ್ಗೆ ಗೊತ್ತು ಯಾವ್ಯಾವ ರೀತಿ ಹೊಡ್ಕೊಳ್ತಾರೆ ಅನ್ನೋದು. ಆ ರೀತಿ ಲೂಟಿ ಮಾಡ್ತಕ್ಕಂಥದ್ದನ್ನ ತಪ್ಪಿಸ್ಬೇಕು. ಅದರಿಂದ ಆ ಲೂಟಿಗೆ ಕೈ ಹಾಕದೇ ಇರ್ತಕ್ಕಂಥವ್ರು ನಾವು ಕಂಡಿರ್ತಕ್ಕಂಥದ್ದು ಯಲವಳ್ಳಿ ರಮೇಶ್. ಇಂಥ ಅಭ್ಯರ್ಥಿನ ನಾವು ಗೆಲ್ಲಿಸ್ಬೇಕು ಅನ್ನೋ ದೃಢ ನಿಲುವಿನಿಂದ ನಾವಿವತ್ತು ನಂದಿ ಕ್ಷೇತ್ರದ ಎಲ್ಲ ಡೆಲಿಗೇಟ್ಸ್ ಆಗಿರ್ತಕ್ಕಂಥವ್ರು, ಡೈರಿ ಅಧ್ಯಕ್ಷಗಳಾಗಿರ್ತಕ್ಕಂಥವ್ರು, ಮುಖಂಡರು, ಮತ್ತೆ ಆ ಹಳ್ಳಿಯಲ್ಲಿ ಹಾಲು ಆಗ್ತಕ್ಕಂಥವರು ಸಹ ಅವ್ರದ್ದು ಸಹಾಯ ನಮಗೆ ಸಪೋರ್ಟ್ ಬೇಕು. ಹಾಲು ಬರೀ ಡೈರಿ ಓಟ್ ಹಾಕ್ಸ್ಕೊಂಡು ನಾವು ಮರ್ತು ಬಿಡೋದಲ್ಲ. ಮತ್ತೆ ಆದಮೇಲೆ ಆ ಹಾಲು ಆಗ್ತಕ್ಕಂಥವ್ರಿಗೆ ಅವ್ರಿಗೇನು ಸವಲತ್ತುಗಳನ್ನ ಕೊಡಬೇಕು, ಅದ ಕೊಡಿಸೋತಕ್ಕಂಥ ಕೆಲಸ ನಾವೆಲ್ಲ ಮಾಡಬೇಕು ಅಂತೇಳಿ ಇವತ್ತು ರಮೇಶ್ ಅವ್ರ ಪರವಾಗಿ ನಾವು ಈ ಚುನಾವಣೆಯಲ್ಲಿ ನಾವು ಗೆಲ್ಲಿಸೋದಕ್ಕೆ ಶಪಥ ಮಾಡಿ ನಾವು ಈ ಚುನಾವಣೆಯನ್ನ ಗೆಲ್ಲೇಬೇಕು ಅಂತ ನಾವು ಇವತ್ತು ಹೆಜ್ಜೆ ಇಟ್ಟಿದ್ದೀವಿ. ಗೆಲ್ತೀವಿ ಅನ್ನೋ ಭರವಸೆನೂ ಸಹ ನಮಗಿದೆ. ಈಗ ನಾವು 84 ಮತದಾರರನ್ನು ನಾವು ವೈಯಕ್ತಿಕವಾಗಿ ಸಂಪರ್ಕ ಮಾಡಿ ನೋಡಿದ್ದೀವಿ. ಅವ್ರ ಅಭಿಪ್ರಾಯಗಳನ್ನು ಕೇಳಿದ್ದೀವಿ. ಅವ್ರಿಗೆ ನಮ್ಮ ಅಭಿಪ್ರಾಯನೂ ನಮ್ಮ ಮುಂದಿನ ಹೆಜ್ಜೆಗಳನ್ನು ಸಹ ನಾವು ತಿಳಿಸಿದ್ದೀವಿ. ಇಷ್ಟು ವಿಚಾರ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಟ್ಟಿನಲ್ಲಿ ಇದು ಧರ್ಮ ಮತ್ತು ಅಧರ್ಮದ ನಡುವೆ ಹೌದು. ಯುದ್ಧ ಅಂತಂದು ಹೇಳ್ಬೋದಾ? ಹೌದು, ಸತ್ಯ. ನಿಮ್ಮ ಪಕ್ಷದಲ್ಲೇ ಇನ್ನೊಬ್ಬ ಅಭ್ಯರ್ಥಿ ನಿಮ್ಗೆಲ್ಲ ಗೊತ್ತೇ ಇದೆ ವಿಷಯ. ಏನಪ್ಪ ಈ ವಿಷಯ ಅಂದ್ರೆ, ಬಹುಶಃ ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಇದೊಂದು ಮೈಲ್ ಸ್ಟೋನ್, ಟರ್ನಿಂಗ್ ಪಾಯಿಂಟ್, ಹಿಸ್ಟಾರಿಕಲ್ ಸೀಕ್ವೆನ್ಸ್ ಆಗುತ್ತೆ. ಹೆಂಗಂತೀರಾ? ರಮೇಶ್ ಅಣ್ಣ ನಿಂತವ್ರೆ ಅನ್ನೋದು ತಪ್ಪು ತಿಳ್ಕೊಂಡ್ಬೇಡಿ. ಎಲ್ಲ ಡೆಲಿಗೇಟ್ಸು, ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘ, ಲೀಡರ್ಸು, ವೆಲ್ವಿಷರ್ಸು ಎಲ್ಲ ಸೇರಿ ನೀವು ನಿಲ್ಲಲೇಬೇಕು ಅಂತ ಹೇಳಿದಾರಪ್ಪ. ಅವ್ರು ನಿಲ್ಲಲೇಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ಸರ್ಕಾರ ಕರ್ನಾಟಕ ಸರ್ಕಾರ ಅನ್ನಭಾಗ್ಯ ಕೊಟ್ರೆ ಇವ್ರು ಚಿಕ್ಕಬಳ್ಳಾಪುರಕ್ಕೆ ಇನ್ನೊಂದು ಇವ್ರನ್ನು ಕೂಡ ಒಂದು ಅನ್ನಭಾಗ್ಯ ಪ್ರತಿ ವಾರ ಕೊಡ್ತಾ ಇದ್ದಾರೆ. ಅದು ಯು ನೋ ವೆರಿ ವೆಲ್. ಜೊತೆಗೆ ಪ್ರತಿ ವರ್ಷ ಗರ್ಭಿಣಿ ಸ್ತ್ರೀಯರಿಗೆ ಅವ್ರಿಗೆ ಏನಾದರೂ ಸ್ವಲ್ಪ ಅವ್ರಿಗೂ ಒಂದು ಸನ್ಮಾನ ಮಾಡಿ ಅವ್ರಿಗೆ ಜೀವನದಲ್ಲಿ ಒಳ್ಳೆ ದಾರಿ ಸಿಕ್ಲಿ ಅಂತ ಥಿಂಕ್ ಮಾಡಿರೋದ್ರಲ್ಲಿ ರಮೇಶ್ ಅಣ್ಣ ಏಕೈಕ ಲೀಡರ್ ಅಂತ ನಾನು ಹೇಳ್ತೀನಿ. ಬಹುಶಃ ಯಾರಾದರೂ ಮಾಡಿದ್ರೆ ಹೇಳಿ. ಈ ಥರ ಪ್ರತಿ ವಾರನೂ APMC ಯಾರ್ಡು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲೆಲ್ಲಿ ಸರ್ಕಲ್ಗಳು, ಎಲ್ಲೆಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ ಅಲ್ಲೆಲ್ಲನೂ ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ. ಅನ್ನದಾತ ಸುಖಿ ಭವ ಅಂತ ಏನು ಅವರ ಅಭಿಪ್ರಾಯದಿಂದ ಎಲ್ಲರೂ ಇದ್ದಾರೆ. ಕೆಲವರೆಲ್ಲ ನಾನು ನಿಂತ್ಕೊಬೇಕು, ಅದು ನಿಂತ್ಕೊಳ್ಬೇಕು ಅಂತ ಆಸೆ ಇತ್ತೇನೋ, ಆದರೆ ಎಲ್ಲ ಸೇರಿ ಮೆಜಾರಿಟಿ 80 ಜನ ಸೇರಿ ನೀವೇ ಇರಬೇಕಣ್ಣ, ನೀವು ಗೆದ್ದರೆ ಪಿಳ್ಳಪ್ಪನವ್ರಿಗೆ ಒಂದು ಆಶೀರ್ವಾದ ಸಿಕ್ಕಿದಂಗೆ ಆಗುತ್ತೆ, ಪಿಳ್ಳಪ್ಪನವ್ರ ಧ್ಯೇಯ ಈಡೇರಿಸ್ದಂಗೆ ಆಗುತ್ತೆ, ಈ ಚಿಕ್ಕಬಳ್ಳಾಪುರ ಜನತೆಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋದಂಗೆ ಆಗುತ್ತೆ. ಜೊತೆಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಮೇಲ್ದರ್ಜೆಗೆ ಏರಿಸಿ ಇನ್ನೂ ಹೆಚ್ಚಿಗೆ ಇವಾಗ ಏನು ಬರ್ತಾ ಇದೆ ಹಾಲು, ಅದಕ್ಕಿಂತ ಡಬಲ್ ಹಾಲು ಈಲ್ಡಿಂಗ್ ಬರೋದಕ್ಕೆ ಇವ್ರು ಅನುಕೂಲ ಮಾಡಬೇಕಣ್ಣ, ಬಹಳಷ್ಟು ಕಷ್ಟಗಳಿದೆ ಅಂತ ಅವ್ರು ಹೇಳ್ಕೊಂಡ್ಮೇಲೆ ಎಲ್ಲ ಯುನಾನಿಮಸ್ ಆಗಿ ಕ್ಯಾಂಡಿಡೇಟ್ ಆಗಿ ಸೆಲೆಕ್ಷನ್ ಆಯಿತು. ನಾವು ಕೂಡ ಎಲ್ಲ ಲೀಡರ್ಗಳು ಓಡಾಡ್ತಾ ಇದ್ದಾರೆ, ಎಲ್ರಿಗೂ ಪಾಸಿಟಿವ್ ಆಗಿ ಹೇಳಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ. ಅದರಿಂದ ನಾನು ಮೊನ್ನೆ ಕೂಡ ಹೇಳಿದ್ದೀನಿ, ರಮೇಶ್ ಅಣ್ಣ ಗೆಲ್ಲೋದ್ರಲ್ಲಿ ನೋ ಡೌಟ್ ಅಟ್ ಆಲ್. If anybody having any doubt, please let them come and sit before this temple. We will clarify and we will give full information how we will win ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು. ಇವ್ರು ಗೆದ್ರೆ ಒಂದ್ ನಿಮಿಷ ಡೋಂಟ್ ಡಿಸ್ಟರ್ಬ್ ಮೀ. ಈಗ ನೋಡಿ, ರಮೇಶ್ ಅಣ್ಣ ಗೆದ್ರೆ ಪಿಳ್ಳಪ್ಪನವ್ರು ಗೆದ್ದಂಗೆ ಆಗುತ್ತೆ. ರಮೇಶ್ ಅಣ್ಣ ಗೆದ್ರೆ ಪಿಳ್ಳಪ್ಪನವ್ರು ಗೆದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಮೊನ್ನೆನೇ ಹೇಳಿದ್ದೀನಿ, ಈಸ್ ದ ಪೊಲಿಟಿಕಲ್ ಅಡಾಪ್ಟೆಡ್ ಸನ್ ಅಂತ. ಏನೋ ಈಸ್ ಎ ಪೊಲಿಟಿಕಲ್ ಅಡಾಪ್ಟೆಡ್ ಸನ್. ಇವಾಗ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಯಾಕಂದ್ರೆ ಅವರೇ PLD ಬ್ಯಾಂಕ್ ಅಧ್ಯಕ್ಷರು ಮಾಡಿದ್ರು, SLD ಬ್ಯಾಂಕ್ ಮಾಡಿದ್ರು, ಖಾದಿ ಬೋರ್ಡ್ ಅಧ್ಯಕ್ಷರ ಕೆಲಸ ಮಾಡಿದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಯಾರು ಮಾಡದೇ ಇರ್ತಕ್ಕಂಥ ಗರ್ಭಿಣಿ ಸ್ತ್ರೀಯರಿಗೆ ಸನ್ಮಾನ ಮಾಡಿದ್ದಾರೆ, ಅವ್ರಿಗೆ ಫೈನಾನ್ಷಿಯಲ್ಸ್ ಹೆಲ್ಪ್ ಮಾಡಿದ್ದಾರೆ. ಈ ಥರ ಮಾಡಿರೋ ಲೀಡರ್ ನಮ್ಗೆ ಬೇಕೇ ಬೇಕು. ಬಹುಶಃ ಅವ್ರು MLA ಆಗಬೇಕಾಗಿತ್ತು, ಕೆಲವು ಕಾರಣಾಂತರಗಳಿಂದ ಕೆಲವು ಇಶ್ಯೂಸಿಂದ ಆಗಲಿಲ್ಲ. ಆಗಲಿ, ಮುಂದೆ ದೇವರ ಆಶೀರ್ವಾದ ಇರಲಿ. ಈಗ ಅವ್ರು ಗೆಲ್ಲೋದ್ರಲ್ಲಿ ಸಂಶಯನೇ ಇಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್. ಈಗಾಗಲೇ 26ನೇ ತಾರೀಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ದಾರೆ, ಇದರಲ್ಲಿ ಯಾವುದೇ ಸಿಂಬಲ್ ಇಲ್ಲ, ಮತ್ತೆ ಇದರಲ್ಲಿ ಯಾವುದೇ ರೀತಿಯಾದಂಥ ಪಕ್ಷಭೇದವನ್ನ ಇಟ್ಕೊಂಡು ಮಾಡಿರ್ತಕ್ಕಂಥದ್ದಲ್ಲ.
ಇಡೀ ಮೇಘಾ ಡೈರಿಯನ್ನು ಕಾಪಾಡ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಬರಬೇಕಾಗಿದೆ. ಇಡೀ ಏನೇನು ಡೆಲಿಗೇಟ್ಸ್ ಇದ್ದಾರೆ ಮತ್ತು ಅದಕ್ಕೆ ಪ್ರತಿನಿಧಿಸ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರಿಗೂ ಕೂಡ ಅದನ್ನು ಗೌರವ ಕಾಪಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತದೆ. ಆ ಮೇಘಾ ಡೈರಿ ವಿಚಾರದಲ್ಲಿ ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಸಂಪೂರ್ಣವಾಗಿ ಇವತ್ತು ಯಲವಡಿ ರಮೇಶ್ ಅಣ್ಣವನ್ನು ಗೆಲ್ಲಿಸಲೇಬೇಕು, ನಮ್ಮ ಡೈರಿ ಉಳ್ಕೋಬೇಕು, ರೈತರ ಮಾನ ಪ್ರಾಣ ಉಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಯೋಚನೆ ಮಾಡಿರೋದ್ರಿಂದ ಇಲ್ಲಿ ಪಕ್ಷ ಅಥವಾ ಇನ್ನೊಂದು ಮತ್ತೊಂದು ಅಂತಕ್ಕಂಥದ್ದಲ್ಲ. ಗೆದ್ದು ಬಂದ ಆದ ನಂತರ ಎಲ್ಲರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಾಸಕರು ಎಲ್ಲರೂ ಕೂಡ ಸೇರ್ಕೊಂಡಿದ್ದೇನೆ ಒಳ್ಳೆಯ ತೀರ್ಮಾನ ತಗೊಂತಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದಿಂದ ಕೊಡಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಕ್ಕಂಥದ್ದು ನಂಬಿಕೆ. ನಮಸ್ಕಾರ. ಇವತ್ತಿನ ದಿನಾಂಕ 1/2/2026 ನಡೆಯುವ ಚುನಾವಣೆಯಲ್ಲಿ ನಮ್ಮ ಎನ್ ರಮೇಶ್ ಅಣ್ಣವರು, ಯಲುವಳ್ಳಿ ರಮೇಶ್ ಅಣ್ಣವರು ಚುನಾವಣೆಗೆ ನಿಂತಿದ್ದಾರೆ. ಅವರ ಪರವಾಗಿ ಇವತ್ತು ನಾವು ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಎಲ್ಲ ಮುಖಂಡರು, ಎಲ್ಲ ವೋಟರ್ಸ್ ಬಂದು ಇವತ್ತು ಪೂಜೆಯನ್ನು ಮಾಡುವ ಮುಖಾಂತರ ಅವರನ್ನು ಜಯಶೀಲರಾಗಿ ಮಾಡಬೇಕು. ಮಾಡಿದ್ರೆ ರೈತ ನಾಯಕನನ್ನು ನಾವು ಗೆಲ್ಲಿಸಿ ಕಳಿಸಿದ್ರೆ ನಮ್ಮ ಮೆಗಾ ಡೈರಿಯಲ್ಲಿ ಒಳ್ಳೆ ಉತ್ತಮವಾದ ಸೇವೆಯನ್ನು ಮಾಡ್ತಾರೆ ಅನ್ನೋ ವಿಚಾರ ಇಟ್ಕೊಂಡು ಎಲ್ಲರೂ ಸಹ ಇವತ್ತು ನಾವು ಬಂದಿದ್ದೀವಿ. ಏನು ತಾವೆಲ್ಲ ಮತದಾರರು ಇದ್ದೀರಿ, ತಾವೆಲ್ಲ ಈಗ ಇತ್ತೀಚೆಗೆ ನಮಗೊಂದು ವಿಶೇಷ ಏನಂದರೆ, ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಮೊದಲ ಬಾರಿಗೆ ಏಕೈಕವಾಗಿ ಸಪ್ರೇಟಾಗಿ, ಮೊದಲು ಕೋಲಾರ ಚಿಕ್ಕಬಳ್ಳಾಪುರ ಇತ್ತು, ಈಗ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸಪ್ರೇಟ್ ಆಗಿರೋದ್ರಿಂದ ನಮ್ಮ ಚಿಕ್ಕಬಳ್ಳಾಪುರದವರು ಅತಿ ಹೆಚ್ಚಾಗಿ ಗೆಲ್ಲಿಸಿ ನಮ್ಮ ಚಿಕ್ಕಬಳ್ಳಾಪುರ ಸೇವೆಗೆ ಅದಿರ್ತಕ್ಕಂಥ ಈಗಾಗಲೇ ನಮ್ಮ ರಾಜಕಾಂತ್ ಅವ್ರು ಹೇಳ್ದಂಗೆ ಸುಮಾರು ಆಗುಹೋಗುಗಳು ಈಗಾಗಲೇ ನಡೆದುಬಿಟ್ಟಿದೆ. ಮುಂದೆ ಆಗುಹೋಗುಗಳು ನಡೆಯೋದು ಬೇಡ ಅಂತೇಳಿ ಇವತ್ತು ಅವ್ರು ಹಿರಿಯರಿದ್ದಾರೆ, ಅವ್ರು ಹಿರಿಯ ರಾಜಕಾರಣಿ, ಹಿರಿಯರು ಸುಮಾರು ಉದ್ಯೋಗಗಳಲ್ಲಿ ಅಧಿಕಾರಿಗಳಲ್ಲಿ ಅವರೆಲ್ಲ ಬಂದು ಆ ಗೌರವಗಳನ್ನು ತಂದುಕೊಟ್ಟಿರ್ತಕ್ಕಂಥ ತಾವೆಲ್ಲ ನೋಡಿದ್ದೀರಿ. ಈಗಾಗಲೇ ತಾವು ಹೇಳ್ದಂಗೆ ಅವ್ರಿಗೆ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ, ನಿಜ ಇಲ್ಲ ಅಂತ ಸರ್ಕಾರ ಕೊಟ್ಟಿದೆ. ಈಗಲೂ ಇರ್ತಕ್ಕಂಥದ್ದು ಈಗ ನಮ್ಮ ಶಾಸಕರು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ನಾವು ಶಾಸಕರ ಗೌರವ ಕೊಡಲೇಬೇಕು. ಶಾಸಕರು ಹೆಂಗೆ ಹೇಳಿದ್ರೆ, ಪಕ್ಷ ಹೆಂಗೆ ಹೇಳಿದ್ರೆ ಹಂಗೆ ನಾವು ಕೇಳಲೇಬೇಕು. ಅದಕ್ಕೋಸ್ಕರ ಅದು ಆಗಿದೆ. ಈಗ ಅವ್ರಿಗೆ ಅಧಿಕಾರ ಕೊಟ್ಟಿದೆ, ನಿಭಾಯಿಸೋ ಶಕ್ತಿ ಇದೆ. ಅದಕ್ಕೆ ಮತ್ತೆ ಅದೊಂದು ಉದ್ದೇಶ ಏನಂದ್ರೆ, ಪಕ್ಕದಲ್ಲೇ ಇದ್ದಾರೆ, ಹಿರಿಯರಿದ್ದಾರೆ, ಆ ಒಂದು ಕಾರಣಕ್ಕೆ ಅವ್ರು ಯಾವುದೇ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ನಿಭಾಯಿಸ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ನಂಬಿಕೆ ಇಟ್ಟು ಇವತ್ತು ಅವ್ರನ್ನ ಅಭ್ಯರ್ಥಿಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸೇರಿಕೊಂಡು ಮತದಾರರಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ. ಈ ಬಾರಿ ಎಚ್ಚರಿಕೆಯಿಂದ 1ನೇ ತಾರೀಕು ನಡೆಯುವ ಚುನಾವಣೆಯಲ್ಲಿ ಇಲ್ಲಿ ಯಾವುದೇ ಗೊಂದಲ ಇಲ್ಲ. ಇಲ್ಲಿ ಅಧಿಕೃತವಾಗಿ ಶಾಸಕರು ಘೋಷಣೆ ಮಾಡಿದ್ದಾರೆ ಅಭ್ಯರ್ಥಿನ. ಸೊ ಯಾವುದೋ ಗೊಂದಲ ಇಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಯಾಕಂದ್ರೆ ಶಾಸಕರು ಇಲ್ಲಿರ್ತಕ್ಕ ಸ್ಥಳೀಯ ಶಾಸಕರು ಘೋಷಣೆ ಮಾಡಿದ್ಮೇಲೆ ಅದು ಅಧಿಕೃತವಾದ ಅಭ್ಯರ್ಥಿನೇ ಅಂತ ನಾವು ಹೇಳೋಂಥ ಅವಕಾಶ ಇದೆ. ಬಟ್ ಆದರೂ ನಾವು ಸಚಿವರಲ್ಲೂ ಸಹ ಈಗಾಗಲೇ ನಾವೆಲ್ಲ ಹೋಗಿದ್ವಿ. ಅಣ್ಣ, ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲ ಬೇಡ, ಎರಡರಲ್ಲಿ ಯಾರನ್ನೋ ಒಬ್ಬರನ್ನ ಕರೆಸಿ ಮಾತಾಡೋಂಥ ಕೆಲಸ ಮಾಡಿ ಅಂತೇಳಿ ನಮ್ಮ ಉಸ್ತುವಾರಿ ಸಚಿವರನ್ನು ನಾವು ಭೇಟಿ ಮಾಡಿದ್ದೀವಿ. ಇದಾಗಬಾರ್ದು ಅಂತೇಳಿ. ಸೊ ಅದಕ್ಕೋಸ್ಕರ ನಾವು ಅವ್ರ ಗಮನಕ್ಕೂ ಹಾಕಿದ್ದೀವಿ. ಸೊ ಇಲ್ಲಿ ಯಾವುದೇ ನಮಗೆ ಇವಾಗಿರ್ತಕ್ಕಂಥ ವಿಚಾರದಲ್ಲಿ ಯಾವುದೂ ನಾವು ಇಷ್ಟು ಜನ ಸೇರಿದ್ವಿ, ಯಾವುದೇ ನಮ್ಗೆ ಗೊಂದಲ ಇಲ್ಲ. ನಾವು ಯಲವಳ್ಳಿ ರಮೇಶ್ ಅಣ್ಣವ್ರಿಗೆ ಸಹಕಾರವನ್ನು ಕೊಟ್ಟು ಅತಿ ಹೆಚ್ಚು ಮತಗಳಲ್ಲಿ ಅವರನ್ನು ಗೆಲ್ಲಿಸ್ಬೇಕು ಅಂತೇಳಿ ಎಲ್ಲ ಮತದಾರರಲ್ಲಿ ಕೈ ಮುಗಿದು ಮನವಿ ಮಾಡ್ತೀವಿ.